ಇನಿ ನಮ್ಮ ಫೀಲ್ಡ್ ಸ್ಟಾರ್ ಬೈದ ಫ್ರಮ್ 33 years ನೀವು ಇದನ್ನು ರನ್ ಮಾಡ್ತಾ ಇದ್ದೇವೆ. ಹೌದು, ಆಳ್ವಾಸಲ್ಲಿ ನಿಮ್ಮ ಪವರ್ ಹೌಸ್ ಕಿಚನ್ಗೆ ಮಾಡಿ ಇಟ್ಟಿದ್ದೇವಲ್ಲ. ಪವರ್ ಹೌಸ್ ಕಿಚನ್ ಅದು ಐಟಮ್ಸ್ ಎಲ್ಲ ಇಲ್ಲಿ ರೆಡಿ ಆಗಿ ಉಂಟು. ಫೀಲ್ಡ್ ಸ್ಟಾರ್ ದ ಗ್ರೈಂಡರ್ ಬಂಡ ಭಯಂಕರ ಫೇಮಸ್. ಸ್ಟಾರ್ಟಿಂಗ್ ನಮ್ಮ ಗ್ರೈಂಡರ್ ಫೀಲ್ಡ್ ಸ್ಟಾರ್ ಗ್ರೈಂಡರ್ ಹೇಳಿ ಇದು ಕಡಿಪೆ ಕಲ್ಲು ಹೇಳ್ತಾರೆ ನೋಡಿ, ಅದು ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆದ. ಹಳದಿ ಹುಡಿ ಮಾಡ್ಲಿಕ್ಕೆ, ಮಸಾಲ ಹುಡಿ ಮಾಡ್ಲಿಕ್ಕೆ, ಕಷಾಯ ಹುಡಿ ಮಾಡ್ಲಿಕ್ಕೆಲ್ಲ ಇದು ಯೂಸ್ ಆಗ್ತದೆ. ಇದು ನಮ್ಮ ಕೋಕೋನಟ್ ಸ್ಕ್ರಾಪರ್, ಓಲ್ಡ್ ಟೈಪ್ ಹೀಗೆ ಬರ್ತಾ ಇತ್ತು. ಮತ್ತೆ ನಿಮ್ಗೆ ಉದ್ದೆಲ್ಲ ಕಡಿಲಿಕ್ಕೆ ಇದು ನಿಮ್ಗೆ ಒಳ್ಳೇದು ಬರ್ತದೆ. ಇದು ನಿಮ್ಗೆ ಇನ್ಸ್ಟಂಟ್ ಪಲ್ವರೈಸರ್ ಹೇಳ್ತೇವೆ. ಎಲೆಕ್ಟ್ರಿಕ್ ಇಂಡಕ್ಷನ್, ಇದು ಕರೆಂಟ್ ಅಲ್ಲಿ ಆಗುದು. ಇದು ಇಂಡಕ್ಷನ್ ಮನೆಗೆ ಬೇಕಾದ್ರೆ ಚಿಕ್ಕ ಕೋಕೋನಟ್ ಸ್ಕ್ರಾಪರ್ ಈ ಟೈಪ್ ಸಹ ಬರ್ತದೆ. ಹಾಗೆ ತುಂಬಾ ಜನ ನನ್ನ ಹತ್ರ ಬಂದು ಅವರವ್ರದೇ ಸ್ವಂತ ಎಲ್ಲ ಬಿಸ್ನೆಸ್ ಮಾಡ್ತಾರೆ. ಹಾಗೆ ನಮ್ಗೊಂದು ಖುಷಿ ಆಗ್ತದೆ. ಏರ್ ಪೂರ ಐತೆ ಲೇಡೀಸ್ ಸ್ಪೆಷಲಿ ಎಲ್ಲರದ್ದು ಕುಲ ಒಂದು ಮನ್ಪೆರದ ಬಿಸ್ನೆಸ್ ಪ್ಲಾನ್ ಮಲ್ತೊಂದಿತ್ತಾರ ನಿಕ್ಲೆಗೆ ಎಕ್ವಿಪ್ಮೆಂಟ್ಸ್ ದ ಪೂರ ಬೋರ್ಡ್ ಅದಲ್ಲಿ ಇನ್ಫಾರ್ಮೇಶನ್ ಬೋರ್ಡ್ ಮ್ಯಾಮ್ ಕಾಂಟ್ಯಾಕ್ಟ್ ಮಲ್ಪೊಲಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ನಾಟ್ ಸೊ ಪ್ರೊಫೆಷನಲ್ ತುಳು ವ್ಲಾಗ್. ಇನಿ ನಮ್ಮ ಫೀಲ್ಡ್ ಸ್ಟಾರ್ ಬೈದ ನಮ್ಮ ಪವರ್ ಹೌಸ್ ಕಿಚನ್ ದ ವಿಡಿಯೋಸ್ ನಮ್ಮ ಬನ್ನೊಂದು ಫೀಲ್ಡ್ ಸ್ಟಾರ್ ಪ್ರೆಸೆಂಟ್ಸ್ ಅಂದ್ ಅಂಚ ಇನಿ ಫೀಲ್ಡ್ ಸ್ಟಾರ್ ದ ಪ್ರೊಡಕ್ಷನ್ ಯೂನಿಟ್ಗೆ ಬೈದ ಒಂದು ಓಲ್ ಉಪ್ಪುನು ಬಂಡ ನಮ್ಮ ಫಳ್ನೀರು ಉಪ್ಪುನು ಜನತಾ ಲಂಚ್ ಹೋಮ್ ದ ಆಪೋಸಿಟ್ ಒಂದು ಮಸ್ತ್ ಪಾಪ್ಯುಲರ್ ಫೀಲ್ಡ್ ಸ್ಟಾರ್ ಏತೋ ವರ್ಷಡ್ದು ಸುಮಾರು ವರ್ಷಡ್ದುಂಡು ಜನಕ್ಲೆಗ್ ಒಂದು ಹೈಯೆಸ್ಟ್ ಒಂಜಿ ರಿಜಿಸ್ಟರ್ ಆದುಪ್ಪುನು ಗ್ರೈಂಡರ್ದ ವಿಷಯ. ಫೀಲ್ಡ್ ಸ್ಟಾರ್ ದ ಗ್ರೈಂಡರ್ ಒನ್ಸ್ ಅಪಾನ್ ಅ ಟೈಮ್ ಭಯಂಕರ ಫೇಮಸ್ ಇತ್ತೆ. ಫೀಲ್ಡ್ ಸ್ಟಾರ್ ಆಲ್ರೆಡಿ ಮಸ್ತ್ ಜನಕ್ಲೆ ಗೊತ್ತುಪುಂಡು. ಇನಿ ಐತ ಪ್ರೊಡಕ್ಷನ್ ಎಂಚ ಹಾಪುಂಡು. ಬೇಸಿಕ್ಲಿ ದೇ ಡೀಲ್ ವಿತ್ ಆಲ್ ದ ಸ್ಟೀಲ್ ದ ಎಕ್ವಿಪ್ಮೆಂಟ್ಸ್ ಪೂರ ನಮ್ಮ ಕಿಚನ್ಗೆ ಪೂರ ಬೋಡಿತಿನ ಸ್ಟೀಲ್ ದ ಐಟಮ್ಸ್ ಪೂರ ದಾದೊಂಡು ಐತ ಪ್ರೊಡಕ್ಷನ್ ಪೂರ ಮೂಲೆ ಆಪುನು. ಸೊ ಇನಿ ಫೀಲ್ಡ್ ಸ್ಟಾರ್ ದ ಬಗ್ಗೆ ನಮ್ಮ ವಿಡಿಯೋ ಮಲ್ಪೆರಲ್ಲ. ಲೆಟ್ಸ್ ಗೋ. ನಮ್ಮೊಟ್ಟಿಗೆ ಫೀಲ್ಡ್ ಸ್ಟಾರ್ ದ ಓನರ್ ಉಲ್ಲೇರು ದೀಪಾ ಕಾಮತ್ ಮ್ಯಾಮ್ ಉಲ್ಲೇರು. ನಮಸ್ಕಾರ. ನಮಸ್ತೆ ಶರಣ. ಅರಿನಿ ಕನ್ನಡ ಪಾತವರು ನಮ್ಮೊಟ್ಟಿಗೆ ಆ್ಯಂಡ್ ಆರಂಜಿ ವುಮನ್ ಆಂಟ್ರಪ್ರನರ್ ಅಂದು ಬನೋಲಿ ಇಡೀ ಫೀಲ್ಡ್ ಸ್ಟಾರ್ ನಾರು ಒನ್ ಪರ್ಸನ್ ಅವನ್ನ ಹ್ಯಾಂಡಲ್ ಮನ್ಪುನು ರನ್ ಮಲ್ಪುನು. ಸೊ ಆಡಕ್ಕೇನ್ಗ ಆರ್ನ ಜರ್ನಿ ಕೇನ್ಗ ಬೊಕ್ಕ ಫೀಲ್ಡ್ ಸ್ಟಾರ್ದ ಒಂಜಿ ಜರ್ನಿ ಕೇನ್ಗ ಮ್ಯಾಮ್ ಒಂದು ಫೀಲ್ಡ್ ಸ್ಟಾರ್ ಏಪ ಸ್ಟಾರ್ಟ್ ಆಯ್ನಿ ಸ್ವಲ್ಪ ಜರ್ನಿ ಹೇಳಿ. ಜರ್ನಿ ನನ್ನ ಫಾದರ್ ಇನ್ ಲಾ ಸ್ಟಾರ್ಟ್ ಮಾಡಿದ್ದು. ಸಾರಿ, ನನಗೆ ತುಳು ಬರುವುದಿಲ್ಲ, ಹಾಗೆ ಕನ್ನಡದಲ್ಲಿ ಹೇಳ್ತೇನೆ. ಫಾದರ್ ಇನ್ ಲಾ ಸ್ಟಾರ್ಟ್ ಮಾಡಿದ್ದು ಹರಿಶ್ಚಂದ್ರ ಕಾಮತ್. ರೀಸೆಂಟ್ ಅವ್ರದ್ದು ಡೆತ್ ಆಯಿತು. ಆಗ ಆಗ್ಲಿಂದಲೇ ಮದುವೆ ಆದ ಕೂಡಲೇ ನಾನು ಜಾಯ್ನ್ ಆಗಿದ್ದೆ ಫೀಲ್ಡ್ ಸ್ಟಾರ್ ಫ್ಯಾಕ್ಟ್ರಿ. ನಾನು ನೋಡ್ತಾ ಇದ್ದೆ. 33 ವರ್ಷ ಆಯಿತು ನನಗೆ ಫೀಲ್ಡ್ ಸ್ಟಾರ್. ಈಗ ಫ್ರಮ್ 33 years ನೀವು ಇದನ್ನು ರನ್ ಮಾಡ್ತಾ ಇದ್ದೇವೆ. ಹೌದು. ಆಗ ನಾನೊಂದು ಮೆಷಿನ್ ಆಪರೇಟರ್ ಆಗಿದ್ದೆ. CNC ಕಟ್ಟಿಂಗ್ ಅಲ್ಲಿ ಕಟ್ ಆಫ್ ಮೆಷಿನ್ ಅಲ್ಲೆಲ್ಲ ಕಟ್ ಮಾಡಿಕೊಂಡು ಅದೆಲ್ಲ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆದದ್ದು. ನೀವು ಇದು ಟೇಕ್ ಓವರ್ ಮಾಡುವಾಗ ಫೀಲ್ಡ್ ಸ್ಟಾರ್ ಎಂತ ಮಾಡ್ತಾ ಇತ್ತು ಮತ್ತೆ ನೀವು ಬಂದ ಮೇಲೆ ಎಂತ ಚೇಂಜಸ್ ತಂದ್ರೆ ಎಂತ ಗ್ರೋತ್? ಅಂದ್ರೆ ಗ್ರೈಂಡರ್ ಮಾತ್ರ ಆ ಟೈಮಲ್ಲಿ ನಾವು ಮಾಡ್ತಾ ಇದ್ದೆವು. ಅದರ ನಂತರ ಫಾಸ್ಟ್ ಒಂದು 10 years ಇಂದ ನಾವು ಕಿಚನ್ ಎಕ್ವಿಪ್ಮೆಂಟ್ಸ್ ನಮ್ಮದೇ ಇನ್ ಹೌಸ್ ಸ್ಟಾರ್ಟ್ ಮಾಡಿದೆವು ಮಾಡ್ಲಿಕ್ಕೆ ಎಲ್ಲ. ಕಿಚನ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಈಗ ಎಂತೆಲ್ಲ ಬರ್ತದೆ ಅದರಲ್ಲಿ? ಕಿಚನ್ ಅಂದ್ರೆ ನಿಮ್ಗೆ ಈಗ ಒಂದು ಅಡಿಗೆ, ಈಗ ಒಂದು ಹೋಟೆಲ್ನದೊಂದು ಕಿಚನ್ ಮಾಡಬೇಕಾದ್ರೆ ಅದರಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಹಾಗೆಲ್ಲ ಬೇರೆ ಬೇರೆ ಇದಿರ್ತದೆ. ವೆಜ್, ನಾನ್ ವೆಜ್ ಎಲ್ಲ ಹಾಗೆಲ್ಲ ಬೇರೆ ಬೇರೆ ಟೈಪ್ ಇರ್ತದೆ. ಹಾಗೆ ನಮ್ಮ ಇಂಜಿನಿಯರ್ಸ್ ಎಲ್ಲ ನಿಮ್ಮ ಸೈಟಿಗೆ ಬಂದು ಅದನ್ನೆಲ್ಲ ಕಂಪ್ಲೀಟ್ ನಿಮಗೆ ಪ್ಲ್ಯಾನ್ ಮಾಡಿ 3D ಡಿಸೈನ್ ಎಲ್ಲ ಕೊಟ್ಟು ಹಾಗೆ ಕಂಪ್ಲೀಟ್ ನಾವು ಕಿಚನನ್ನು ಸೆಟಪ್ ಮಾಡ್ತೇವೆ. ಕಿಚನ್ ಹೇಳಿದರೆ ನಿಮಗೆ ಒಳಗೆ ಎಕ್ಸಾಸ್ಟ್ ಮಾಡ್ತೇವೆ. ಎಕ್ಸಾಸ್ಟ್ ಹೇಳಿದ್ರೆ ನಿಮಗೆ ಹೊಗೆ ಬರ್ತದಲ್ಲ ಒಳಗೆಲ್ಲ, ಅದೆಲ್ಲ ಹೊರಗೆ ಸಕ್ ಮಾಡಿ ಇದು ಮಾಡ್ತೇವೆ. ಫ್ರೆಶ್ ಏರ್ ವೆಂಟಿಲೇಷನ್ ಹೇಳಿದ್ರೆ ನೀವು ಅಡುಗೆ ಮಾಡುವಾಗ ಕೂಲ್ ಆಗಿರ್ತದೆ, ಅದು ಅದರಲ್ಲೇ ಬರ್ತದೆ ಎಕ್ಸಾಸ್ಟಲ್ಲಿ. ಅದರ ನಂತರ ನಿಮಗೆ ಬರ್ನರ್ಸ್ ಹೇಳ್ತೇವೆ, ಇದು ನಿಮಗೆ ಬೇನ್ ಮ್ಯಾರಿ ಹೇಳ್ತೇವೆ, ದೋಸೆ ತವಾ ಮಾಡ್ತೇವೆ. ಹಾಗೆ ಅದರ ರಿಲೇಟೆಡ್ ಈಗ ನಾವು ಪವರ್ ಹೌಸ್ಗೆ ನೋಡಿರ್ಬೋದಲ್ಲ, ಪವರ್ ಹೌಸ್ ಕಿಚನ್. ಹೌದು, ಆಳ್ವಾಸಲ್ಲಿ ನಿಮ್ಮ ಪವರ್ ಹೌಸ್ ಕಿಚನ್ಗೆ ಮಾಡಿ ಇಟ್ಟಿದ್ದೇವಲ್ಲ ಅದು ಸಹ ಅವಳ ತೂಕ. ಆಕ್ಚುಲಿ ಪವರ್ ಹೌಸ್ ಕಿಚನ್ ಅವೇ ನನ್ನೊಂದು ಕಿಚನ್ ಅವೊಂದುಂಡು ಐತ ಬೇಲೆ ಫೀಲ್ಡ್ ಸ್ಟಾರ್ ಮಲ್ಪುನು ಪೂರ ರೆಡಿ ಮಲ್ತ ದೀತೇರು. ನಾನು ಅಲ್ಪ ಸೆಟಪ್ ಮಲ್ಪರೆ ಮಾತ್ರ ಬಾಕಿ. ಫೀಲ್ಡ್ ಸ್ಟಾರ್ ನಮ್ಮ ಒಂಜಿ ಕಿಚನ್ ನಲ್ಲ ಪೊರ್ಲು ಮಲ್ತೊಂದುಲ್ಲೇರು. ಸೆಕೆಂಡ್ ಔಟ್ಲೆಟ್ ಕಾತೊಂದು ಪ್ಲೇ ಆಯ್ತಲ್ಲ ವಿಡಿಯೋ ಮಲ್ಪ. ಆ್ಯಂಡ್ ಇದ್ರದ್ದು ಇನ್ನೂ ಸಹ ಹೇಳಿ, ನಿಮಗೆ ಒಂದು ಆ್ಯಸ್ ಅ ವುಮನ್ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮ್ಮ ಫಾದರ್ ಇನ್ ಲಾ ಸ್ಟಾರ್ಟ್ ಮಾಡಿದಲ್ಲ, ಅದನ್ನು ನೀವು ಟೇಕ್ ಓವರ್ ಮಾಡೋದು ಆ್ಯಸ್ ಅ ವುಮನ್, ಅದು ಸಹ 33 years ಬ್ಯಾಕ್ ಅಂದರೆ ಅದು ದೊಡ್ಡ ಚಾಲೆಂಜ್ ಆಗಿದೆ.
ಹೌ ವಾಸ್ ಇಟ್? ಚಾಲೆಂಜ್ ಎವ್ರಿ ಡೇ ಚಾಲೆಂಜೇ ಇರ್ತದೆ ವುಮನ್ ಆಂಟರ್ಪ್ರನರ್ ಹೇಳುವಾಗ. ಮತ್ತೊಂದು ಪ್ರೌಡ್ ಹೇಳಿದ್ರೆ ಮೆಷಿನರೀಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಒಂದು ಲೇಡಿ ಮಾಡುದು ಹೇಳಿದ್ರೆ ಒಂದು ಪ್ರೌಡ್ ಅಲ್ಲ. ಆದ್ರೆ ಇದು ನೀವು ಹೇಗೆ ಕಲ್ತದ್ದು ಅಂದ್ರೆ ಇದರ ಬಗ್ಗೆ? ಅಲ್ಲ, ನನಗೆ ಅಂದ್ರೆ ನಮ್ಮದೇ ಇದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲ, ಎಲ್ಲ ಮೆಷಿನರಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಮತ್ತೆ ಮಗ ಸೊಸೆ ಎಲ್ಲ ಈಗ ಜಾಯಿನ್ ಆದ್ರಲ್ಲ, ಹಾಗೆ ನೀವು ನಾವು ಸ್ಟಾರ್ಟ್ ಮಾಡ್ತಾ ಈಗ ನಿಯರ್ಲಿ 1000+ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ನಾವು ಎಲ್ಲ. ನೀವು ಇಲ್ಲಿ ಊರಿನಲ್ಲಿ ಈಗ ಜನರಿಗೆ ಗೊತ್ತಾಗ್ಲಿಕ್ಕೆ ಯಾವ್ದೆಲ್ಲ ಕಿಚನ್ ನೀವು ಮಾಡಿದ್ದೀರಿ? ಮೆಜಾರಿಟಿ ಅಂದ್ರೆ 50 years ಇಂದ ನಾವಿದ್ದ ಕಾರಣ ಫಿಲ್ಸ್ಟಾರ್ ಗ್ರೈಂಡರ್ಸ್ ತುಂಬಾ ಫೇಮಸ್ ನಾವು. ಯಾಕಂದ್ರೆ ಮೆಜಾರಿಟಿ 90% ಎಲ್ಲ ನಮ್ಮದೇ. ಎನೊಪೈ ಆಗಿರ್ಬೋದು, ನಿಟ್ಟೆ ಆಗಿರ್ಬೋದು, ಫಾದಮುಲ್ಲಸ್ ಆಗಿರ್ಬೋದು, ಓಷನ್ ಪರ್ಲ್ ಆಗಿರ್ಬೋದು, ತಿಮ್ಮಪ್ಪ ಆಗಿರ್ಬೋದು, ಮಸಾರ ನಾವು ರೀಸೆಂಟ್ ಬ್ಯಾಂಗ್ಳೂರಲ್ಲಿ ಸಹ ಮಾಡಿದ್ದೇವೆ. ಮಸಾರ ಮೊಹಮ್ಮದ್ ಆಶಿಕ್ ಇದು. ಮೊಹಮ್ಮದ್ ಆಶಿಕ್ ನಮ್ಮ ಮಾಸ್ಟರ್ ಶೆಫ್ ನ ಒಂಜಿ ಬ್ಯಾಂಗ್ಳೂರ್ ಹೋಟೆಲ್ ಉಂಡು. ಹೌದು, ಅವೇನ್ ಮಲ್ದಿನ್ಲ ಮೇಲೆ. ಹೌದು, ಹಾಗೆ ಯೂನಿಟಿ ಉಂಟು. ಹಾಗೆ ಸಾಧಾರಣ 90% ತುಂಬಾ ಈಗ ನೆನಪಿಗೆ ಬರುವುದಿಲ್ಲ ಎಲ್ಲ ಜನರಿಗೆ. ಹೌದು, ಪಂಡ ಏತ್ ಟ್ರಸ್ಟ್ ಮಲ್ಪೇರ್ ಅಂಚನೆ ಫೀಲ್ಡ್ ಸ್ಟಾರ್. ಮತ್ತೆ ನಮ್ಮದು ಇನ್-ಹೌಸ್ ಸರ್ವಿಸ್ ಸೆಂಟರ್ ಉಂಟಲ್ಲ, ಇಮಿಡಿಯೇಟ್ ಒನ್ ಡೇ ಒಳಗೆ ನಮ್ಮದು ಸರ್ವಿಸ್ ನಾವು ಮಾಡ್ತೇವೆ. ಹೌದು, ಫೀಲ್ಡ್ ಸರ್ವಿಸ್ ಉಂಟು. ಹಾಗೆ ಸೊ ಒಂದು ಐಟಮ್ಸ್ ಪೂರ ರಪ್ಪ ಹಾಳಾಂಡ ಹಾಳಾಪುಜಿ ಅಂಡ ಹಾಳಾಂಡ ರಪ್ಪ ಸರ್ವಿಸ್ ಸರ್ವಿಸ್ ನಮ್ಮದು ಹೌದು, ಇಮಿಡಿಯೇಟ್ ನಾವು ರೆಸ್ಪಾನ್ಸ್ ಮಾಡಿ ಕ್ಲಿಯರ್ ಮಾಡಿ ಕೊಡ್ತೇವೆ. ಈಗ ಎಷ್ಟು ಜನರದ್ದು ಟೀಮ್ ಉಂಟು ಇಲ್ಲಿ? ಟೀಮ್ 50+ ಜನರದ್ದು. 50+ ಜನ? ಹೌದು. ಒಬ್ಬ ಅದು ಹೇಗೆ ಮ್ಯಾನೇಜ್ ಮಾಡೋದು? ನಮಗೆಲ್ಲ ಸ್ವಲ್ಪ ಬೇಕಲ್ಲ ಹಾಗೆ ಕಲೀಲಿಕ್ಕೆ. ಸೆಕ್ಷನ್ ವೈಸ್ ಉಂಟು. ಇಂಜಿನಿಯರ್ಸ್ ಇದ್ದಾರೆ, ವೆಲ್ಡರ್ಸ್ ಇದ್ದಾರೆ, ಮತ್ತೆ ಹೆಲ್ಪರ್ಸ್ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ. ಹಾಗೆ ಈಚ್ ಸೆಕ್ಷನ್ ಅಲ್ಲಿ ಬೇರೆ ಬೇರೆ ಜನರೆಲ್ಲ ಇದ್ದಾರೆ. ಅಂದ್ರೆ ಬೇಕಾಗ್ತದಲ್ಲ, ಅಂದ್ರೆ ಒಮ್ಮೆ ಸೈಟ್ ಹೋದ್ರೆ ಅಲ್ಲಿ ಇನ್ಸ್ಟಾಲ್ ಹೇಳುವಾಗ ಅಲ್ಲಿ 4 ಜನ ಹೋಗ್ತಾರೆ. ಹಾಗೆ ಇಲ್ಲಿ ಪ್ರೊಡಕ್ಷನ್ ನಮ್ದು ಬಾಕಿ ಆಗ್ಬಾರ್ದಲ್ಲ. ಈಗ ಪ್ರೊಡಕ್ಷನ್ ಎಲ್ಲ ಆಗುದು ಇಲ್ಲೇ ಆಗುದು. ಹೌದು. ಓಕೆ, ಫಳ್ನೀರು ಉಪ್ಪುನೊಂದು. ಎಸ್, ನಮ್ಮ ಫೀಲ್ಡ್ ಸ್ಟಾರ್ ದ ಪ್ರೊಡಕ್ಷನ್ ಯೂನಿಟ್ ಉಲ್ಲ ಮುಲ್ಪ ಪ್ರೊಡಕ್ಷನ್ ಆಪುನು ಹೆವಿ ಮೆಷಿನರೀಸ್ ಪೂರ ಉಂಡು. ಮ್ಯಾಮ್ ಏತೋ ವರ್ಷದ್ದು 33 years ಅಲ್ಲ? ಹೌದು, 33 years ಇಂದ ಹೌದು ಪ್ರೊಡಕ್ಷನ್ ಹ್ಯಾಂಡಲ್ ಮಂತೇರು. ಇದ್ರದ್ದು ಸ್ಟೋರಿ ಅಂತ ಅಂದ್ರೆ ಈಗ ನೀವು ಆವಾಗ ಹೇಳಿದ್ರಲ್ಲ ಫಾದರ್ ಇನ್ ಲಾ ಇಂದ ನಿಮ್ಗೆ ಬಂದದ ಅಂತ, ಅದು ಹೇಗೆ ನಿಮ್ಗೆ ಬರುದು? ಅಲ್ಲ, ಫಾದರ್ ಇನ್ ಲಾ ಹೇಳಿದ್ರೆ 17 years ಬ್ಯಾಕ್ ನನ್ನ ಹಸ್ಬೆಂಡ್ ಡೆತ್ ಆಯ್ತು. ಅದರ ನಂತರ ನಾನು ಕಂಪ್ಲೀಟ್ ಟೇಕ್ ಓವರ್ ಮಾಡಿದೆ. ಅದರ ಮುಂಚೆ ನಿಮ್ಮ ಹಸ್ಬೆಂಡ್ ಹೌದು, ನಾನು ಮತ್ತೆ ಹಸ್ಬೆಂಡ್ ಫ್ಯಾಕ್ಟ್ರಿ ನಾನು ನೋಡ್ತಿದ್ದೆ. ನಮ್ಮ ಶೋರೂಮ್ ಉಂಟು ಹಂಪನಘಟ್ಟದಲ್ಲಿ, ಒಂದು ಶೋರೂಮ್ ಉಂಟು, ಅದನ್ನ ಅವ್ರು ನೋಡ್ತಾ ಇದ್ರು. ಓಕೆ, ಸೊ ಅಲ್ಲಿಂದ ನಿಮ್ಗೆ ಬಂದು ನೀವು ಟೇಕ್ ಓವರ್ ಮಾಡಿದಲ್ಲ, ಇದೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅವಾಗ? ಈಗ ಸಹ ಹೌದು, ಪ್ರೊಡಕ್ಷನ್ ಇಂಟ್ರೆಸ್ಟ್ ಉಂಟು ಅದೇ ನೋಡುದಾ? ಹೌದು, ಪ್ರೊಡಕ್ಷನ್ ನನ್ನ ಮೇನ್ ಇಂಟ್ರೆಸ್ಟ್. ಹೌದು, ನ್ಯೂ ಪ್ರಾಡಕ್ಟ್ ಅನ್ನು ನಾನು ಆಡ್ ಮಾಡ್ಲಿಕ್ಕೆಲ್ಲ ನೋಡೋದು. ಅದು ಹೇಗೆ ನೀವು ಇನೋವೇಷನ್ ಎಲ್ಲ ಮಾಡುದು? ಯಾನ್ ದಾಯಕ ಏನು ಬೇಡ ಅರ್ನ ಕೆಲವು ಪುರ ಐಡಿಯಾಸ್ ಉಂಡು, ಕೆಲವು ನಮ್ಮ ಇಟ್ಲ ಪವರ್ ಹೌಸ್ ಕಿಚನ್ ಕೆಲವು ಪಂದಿತ್ತೇರಾರು ಲೋಗೋ ಹಾಕುವ ಇದು ಅವು ಪುರ ವೆರಿ ಯೂನಿಕ್. ಎಲ್ಲಿಂದ ನಿಮ್ಗೆ ಐಡಿಯಾಸ್ ಎಲ್ಲ ಬರುದು? ಅಲ್ಲ, ಅದು ನಾವು ಇರ್ತದಲ್ಲ ಐಡಿಯಾ ಬರ್ತದೆ. ಐಡಿಯಾ ಅವು ಆ ಫೀಲ್ಡ್ ಇತ್ತಂದ ಸುಮಾರು ವರ್ಷ ಬರ್ಪುಂಡು ಐಡಿಯಾಸ್ ಪೂರ. ಈಗ ಇದು ಸ್ವಲ್ಪ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಮ್ಯಾಮ್. ಇದೆಂತ? ಇದು ನಮ್ಮ ಟಿಲ್ಟಿಂಗ್ ಟೈಪ್ ಹೇಳ್ತೇವೆ. ಇದು ನಿಮಗೆ 25 ಲೀಟರ್ ನಿಮಗೆ ಕಡಿಬೇಕಾದ್ರೆ ಒಂದು 10, 15, 20 kg ಎಲ್ಲ ಕಡಿಬೇಕಾದ್ರೆ ಇದು ನಮಗೆ ಕಂಪ್ಲೀಟ್ ಬಗ್ಗಿಸಬಹುದು. ಇದರಲ್ಲಿ ಹಾಕಿ ಇದರಲ್ಲಿ ತೆಂಗಿನಕಾಯಿ ಮಾಡೋದು ಸಹ ಬರ್ತದೆ. ಇದು ನಿಮಗೆ 30 kg ಬರ್ತದೆ, 40, 50 ಹಾಗೆ ಎಷ್ಟು kg ಬೇಕಾದ್ರೂ ಮಾಡಿ ಕೊಡ್ತೇವೆ ನಾವು. ಇದನ್ನಿಲ್ಲೇ ಮಾಡುದು ನಾವು ಪ್ರೊಡಕ್ಷನ್ ಅನ್ನು. ಹಾಗೆ ಮತ್ತೆ ಚಿಕ್ಕ ಚಿಕ್ಕ ಸೈಜ್ ಬರ್ತದೆ, 25, 15, 5 ಹಾಗೆಲ್ಲ ಬರ್ತದೆ. ಇದು ನಿಮ್ಗೆ ಪೌಡರ್ ಮಾಡ್ಲಿಕ್ಕೆ, ಈಗ ಮನೆಯಲ್ಲೇ ನಿಮ್ಗೆ ಪೌಡರ್ ಮಾಡ್ಲಿಕ್ಕೆ ಎಲ್ಲ ಬೇಕಿದ್ರೆ, ಹಳದಿ ಹುಡಿ ಎಲ್ಲ ಮಾಡ್ಬೇಕು ಹೇಳಿದ್ರೆ ಇದ್ರಲ್ಲಿ ಮಸಾಲ ಮಾಡ್ಲಿಕ್ಕೆ ಮನೆಯಲ್ಲೇ ಮಾಡಿ ಎಲ್ಲ ಪ್ಯಾಕೆಟ್ ಮಾಡಿ ಎಲ್ಲ ಮಾರ್ತಾರಲ್ಲ, ಪಲ್ವರೈಸರ್ ಅಂತ ಹೇಳ್ತೇವೆ. ಡ್ರೈ ಪಲ್ವರೈಸರ್, ಹಳದಿ ಹುಡಿ ಮಾಡ್ಲಿಕ್ಕೆ, ಮಸಾಲ ಹುಡಿ ಮಾಡ್ಲಿಕ್ಕೆ, ಕಷಾಯ ಹುಡಿ ಮಾಡ್ಲಿಕ್ಕೆಲ್ಲ ಇದು ಯೂಸ್ ಆಗ್ತದೆ. ಇದೆಲ್ಲ ಪಲ್ವರೈಸರ್ ಇಲ್ಲಿ. ಇದೆಲ್ಲ ಈಗ ಹೋಗ್ಲಿಕ್ಕೆ ಉಂಟಾ? ಹೌದು, ಇದೆಲ್ಲ ಮೋಸ್ಟ್ ಎಲ್ಲ ಇದಿರ್ತದೆ, ಆರ್ಡರ್ಸ್ ಎಲ್ಲ ಇರ್ತದೆ. ಅಂದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ಸಿಗೆಲ್ಲ ಇದನ್ನೆಲ್ಲ ನಾವು ಆ್ಯಡ್ ಮಾಡ್ತೇವೆ. ಇದರಲ್ಲಿ ನಿಮಗೆ ವೆಟ್ ಸಹ ಬರ್ತದೆ. ವೆಟ್ ಹೇಳಿದ್ರೆ ನೀರು ಹಾಕಿ ನಿಮಗೆ ಇದು ಟೊಮೆಟೊ ಇದೆಲ್ಲ ಮಾಡಿ ಪ್ಯೂರಿ ಎಲ್ಲ ಮಾಡ್ತೇವಲ್ಲ, ಅದಕ್ಕೆ ಬರ್ತದೆ. ಇದು ನಮ್ಮ ಕೋಕೋನಟ್ ಸ್ಕ್ರಾಪರ್. ಇದು ನಿಮಗೆ ನಾನ್ ಸ್ಟಾಪ್ ಇದರಲ್ಲಿ ಇದು ಮಾಡಬಹುದು, ಸ್ಕ್ರೇಪ್ ಮಾಡಬಹುದು. ಹೌದು, ಮುಂಚೆ ಎಲ್ಲ ಅದು ಕುತ್ಕೊಂಡೆಲ್ಲ ಮಾಡೋದು. ಇದು ನಿಮ್ಗೆ ಒಂದು ಗಂಟೆಗೆ 25, 30, 50 ತೆಂಗಿನಕಾಯಿ ಎಲ್ಲ ಒಮ್ಮೆಲೆ ಮಾಡಬಹುದು. ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ನಾವು ಮಾಡ್ತೇವೆ. ಹೀಗೆ ಸಹ ಒಂದು ಬರ್ತದೆ, ಟಾಪ್ ಅಲ್ಲಿ, ಸೈಡ್ ಅಲ್ಲಿ ಹಾಗೆಲ್ಲ ಬರ್ತದೆ. ಅದು ಡಿಫರೆನ್ಸ್ ಅಂತ ಅಂದ್ರೆ ಅಲ್ಲ, ಅಂದ್ರೆ ಸ್ವಲ್ಪ ಜನರಿಗೆ ಹೀಗೆ ಬೇಕಾಗ್ತದೆ, ಹೀಗೆ ಅಭ್ಯಾಸ. ಅಂದ್ರೆ ಇದ್ರಲ್ಲೆಲ್ಲ ಗ್ರೈಂಡರ್ ಎಲ್ಲ ಹೀಗೆ ಬರ್ತದಲ್ಲ, ಹಾಗೆ ಅವರಿಗೆ ಈ ಟೈಪ್ ಅಭ್ಯಾಸ. ಸೊ ಇದು ನೀವು ಕಸ್ಟಮೈಸ್ ಮಾಡೋದು? ಕಸ್ಟಮ್ ಮಾಡುದು, ನಿಮ್ಗೆ ಹೇಗೆ ಬೇಕಾದ್ರೂ ನಾವು ಮಾಡಿ ಕೊಡ್ತೇವೆ. ಇಲ್ಲೇ ಮಾಡುದು ಇದನ್ನು. ಇದು ಟಾಪ್ ಅಲ್ಲಿ ಸ್ವಲ್ಪ ಜನ ಹೇಳ್ತಾರೆ. ಮತ್ತೆ ಹೀಗೆ ನಿಮ್ಗೆ 2 ಸೈಡ್, ಮತ್ತೆ ಇದನ್ನೇ ನೋಡಿ ದೊಡ್ಡದು ಮಾಡ್ತೇವೆ. ರೀಸೆಂಟ್ ಒಂದು ನಾವು
ವಿದ್ವತ್ ಕಾಲೇಜಿಗೆ ಯಾರಿಗೂ ನಾವು ಕೊಟ್ಟಿದ್ದೇವೆ. ಹೀಗೆ ಇನ್ನೊಂದು ಬರ್ತದೆ, ಆ ಸೈಡ್ ಸಹ ಕೂತು ಮಾಡಬಹುದು. ಹಾಗೆ ನಾಲ್ಕು ಜನ ಸಹ ಕೂತು ನಿಕ್ಲೆಗ್ ಎಂಚ ಬೋರ್ಡು ಕ್ಲೈಂಟ್ಗೆ ಎಂಚ ಬೋರ್ಡ್ ಅಂಚ ಕಸ್ಟಮೈಸ್ ಮಾಡ್ತಾ ಕೊಡ್ಪೇರು. ಹೌದು. ಇದು ಮತ್ತೆ ನಮ್ಮದು ಇದು ಬರ್ತದೆ ಬಟಾಟೆದು ಸಿಪ್ಪೆ ತೆಗೆಯುವುದು. ಇದು ನಿಮಗೆ 100 kg 50 kg ಎಲ್ಲ ಬಟಾಟೆ, ಇದರಲ್ಲಿ ಎಮರಿ ಪೌಡರ್ ಉಂಟು. ಹಾಗೆ ಅದರಲ್ಲಿ ನಾವು ಬಟಾಟೆ ಹಾಕಿ ಸ್ವಲ್ಪ ನೀರನ್ನು ಬಿಡಬೇಕು ಇಲ್ಲಿಂದ. ನೀರು ಬಿಟ್ಟು ಅದು ಅಲ್ಲಿಂದ ಮತ್ತೆ ಇದಾಗ್ತದೆ. ಒಂದು 5-10 minutes ಅಲ್ಲಿ ನಿಮಗೆ 25-30 kg ರಾ ಬಟಾಟೆದು ಇದು ಹೊರಗೆ ಹೋಗ್ತದೆ, ಸಿಪ್ಪೆ ಹೊರಗೆ ಬರ್ತದೆ. ಇದೆಲ್ಲ ಎಂತ ಟೆಕ್ನಾಲಜಿ ಗೊತ್ತಿಲ್ಲ. ಇದೆಂತ? ಇದು ಸಹ ಹಾಗೆ ಗ್ರೈಂಡರೇ. ಇದಂದ್ರೆ ಮುಂಚೆ ಓಲ್ಡ್ ಟೈಪ್ ಹೀಗೆ ಬರ್ತಾ ಇತ್ತು. ಮತ್ತೆ ನಿಮಗೆ ಉದ್ದೆಲ್ಲ ಕಡಿಲಿಕ್ಕೆ ಇದು ನಿಮಗೆ ಒಳ್ಳೆದು ಬರ್ತದೆ. ಇದರಲ್ಲಿ ನಿಮಗೆ 2 kg ಇಂದ 20 kg ವರೆಗೆಲ್ಲ ಬರ್ತದೆ ಇದನ್ನು. ಹೌದು, ಹಾಗೆ ಬರ್ತದೆ. ಓಕೆ, ಆಚೆ ಹೋಗುವ. ಹೌದು, ಒಂದು ಫೀಲ್ಡ್ ಸ್ಟಾರ್ ದ ಫೇಮಸ್ ಪ್ರಾಡಕ್ಟ್. ಹೌದು, ಫೇಮಸ್ ಪ್ರಾಡಕ್ಟ್. ಹೌದು, ಗ್ರೈಂಡರ್. ಫೀಲ್ಡ್ ಸ್ಟಾರ್ ದ ಗ್ರೈಂಡರ್ ಬಂಡ ಭಯಂಕರ ಫೇಮಸ್. ಏರ್ಡ ಮಾತ ಫೀಲ್ಡ್ ಸ್ಟಾರ್ ದ ಗ್ರೈಂಡರ್ ಉಂಡು ಕಮೆಂಟ್ ಮಲ್ತು ಬಂದ್ಲೆ ನಿಖಿಲ್ ಫೀಲ್ಡ್ ಸ್ಟಾರ್ ದ ಕಸ್ಟಮರ್ ಅಂಡ ಮಿಕ್ಸರ್ಲ ಉಂಡು. ಹೌದು, ಇದು ಟೇಬಲ್ ಟಾಪ್ ಎಲ್ಲ. ಇದು ನಮ್ಮದು ಹೈಯೆಸ್ಟ್ ಡೀಲರ್ಸಿಗೆಲ್ಲ ಹೋಗ್ತದೆ. ಅಗರಿಯಲ್ಲಿ ನಮ್ಮ ಪ್ರಾಡಕ್ಟ್ ಉಂಟು, ವಿಕೆಯಲ್ಲಿ ನಮ್ಮ ಪ್ರಾಡಕ್ಟ್ ಉಂಟು, ಮೈಯಾ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಉಂಟು, ಅಲ್ಲಿ ನಮ್ಮ ಪ್ರಾಡಕ್ಟ್. ಹಾಗೆ ತುಂಬಾ ಕಡೆ ನಮ್ಮ ಡೀಲರ್ಸ್ ಎಲ್ಲ ಇದ್ದಾರೆ, ಅಲ್ಲಿ ನಮ್ಮ ಫೀಲ್ಡ್ ಸ್ಟಾರ್ ಪ್ರಾಡಕ್ಟ್ ಅನ್ನು ತಗೊಳ್ಬಹುದು. ಸೊ ನಿಕ್ಲಿಗೆ ಅಲ್ಪ ಬೋದ್ಲ ಅದೇತೋನಲ್ಲಿ ಫೀಲ್ಡ್ ಸ್ಟಾರ್ ದ ಪ್ರಾಡಕ್ಟ್ ಇತ್ತಂಡ ಇಡೇ ಮಲ್ಪಾಯರ್ ಇತ್ತಂಡ ಕಸ್ಟಮೈಸ್ ಪೂರ ಮಲ್ಪಾಯರ್ ಇತ್ತಂಡ ಇಡೇ ಬರ್ತದೆ ನಮ್ಗೆ. ಹೌದು, ಇದು ನಮಗೆ ಆಟ ನೀಡರ್ ಬರ್ತದೆ. ಇದರಲ್ಲಿ ಸಹ ನಿಮಗೆ 5 kg ಇಂದ ನಿಯರ್ಲಿ 60-50 kg ವರೆಗೆ ನಮಗೆ ಮಾಡಬಹುದು. ಇದು ನಮ್ಮ ಇದು ಹಿಟ್ಟನ್ನು ಕೈಯಲ್ಲಿ ಕಲಿಸ್ಲಿಕ್ಕೆ ಆಗುದಿಲ್ಲಲ್ಲ, ಹಾಗೆ ನಮ್ಗೆ ಇದರಲ್ಲಿ ಮೆಷಿನ್ ಅಲ್ಲಿ ಕಲಿಸ್ಲಿಕ್ಕೆ ಇದು ಆಟ ನೀಡರ್ ಅಂತ ಹೇಳ್ತೇವೆ. ಇದು ಕಂಪ್ಲೀಟ್ ಹಿಟ್ಟು ಆಗಿ ನಿಮಗೆ ಚಪಾತಿದು ಡವ್ ಆಗಿ ಬರ್ತದೆ. ಹೌದು, ಇದು ಮತ್ತೆ ಇದು ನಿಮಗೆ ಇನ್ಸ್ಟಂಟ್ ಪಲ್ವರೈಸರ್ ಹೇಳ್ತೇವೆ. ಇದು ನಿಮಗೆ ಕೋರಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಕೋರಿ ರೊಟ್ಟಿ ಮಾಡುವವರಿಗೆ ಇದನ್ನು ಅಕ್ಕಿ ಒಂದು 500-1000 kg ಎಲ್ಲ ಮಾಡೋದಿದ್ರೆ ಇದರಲ್ಲಿ ಹಾಕುದ್ರೊಳಗೆ ನೀರನ್ನು ಸಹ ಇಲ್ಲಿ ಬಿಡಬೇಕು. ಹಾಕುದ್ರೊಳಗೆ ಇಲ್ಲಿ ನಮ್ಮ ಪ್ರಾಡಕ್ಟ್ ಬರ್ತದೆ. ಮತ್ತೆ ಇಮಿಡಿಯೇಟ್ ನೀರು ದೋಸೆಗೆ ಅದಕ್ಕೆಲ್ಲ ಇದೆಲ್ಲ ಕಾಂಪ್ಲೆಕ್ಸ್ ಉಂಟು. ಹೌದು, ಇದು ಮೆಣಸು ಚಿಲ್ಲಿ ಎಲ್ಲ ಕೈಯಲ್ಲಿ ಮಿಕ್ಸ್ ಮಾಡೋ ಬದಲು ಇದನ್ನು ಇದರಲ್ಲೇ ಮಿಕ್ಸ್ ಆಗ್ತದೆ. ಕಂಪ್ಲೀಟ್ ಮಿಕ್ಸ್ ಆಗಿ ನಿಮಗೆ ಬರ್ತದೆ. ಮಿಕ್ಸಿಂಗ್ ಮೆಷಿನ್ ಇದು. ಹೌದು, ಪ್ರತಿ ಒಂದಕ್ಕೆ ಒಂದೊಂದು ಮೆಷಿನ್ ಇರ್ತದೆ. ಬೇಸಿಕಲಿ ಎಲ್ಲವನ್ನು ಒಂದು ಟೈಮ್ ಎಫಿಷಿಯಂಟ್, ತುಂಬಾ ಟೈಮ್ ತಗೊಳ್ಳದೆ ಈಸಿಯಾಗಿ ಲೇಬರ್ ಕಮ್ಮಿ ಮಾಡಬಹುದು. ಹಾಗೆ ಮತ್ತೆ ಇಲ್ಲಿ ಇದುಂಟಲ್ಲ ಸ್ಪೆಷಲಿ ಈಗ ಇತ್ತೆ ವಾರ್ ಪುರಾಂಡತೆ ವಾರ್ ಪುರಾನಾಗ ಗ್ಯಾಸ್ ದ ಪುರ ಒಂಚೂರು ಬಂಗಾಂಡ್ ಹೋಟೆಲ್ಸ್ ದಕ್ಲೆಗ್ ಪುರ ಬಂಗಾಂಡ್ ರೆಸ್ಟೋರೆಂಟ್ಸ್ ದಕ್ಲೆಗ್. ಸೊ ಇದೊಂದು ವೆರಿ ಯೂನಿಕ್ ಪ್ರಾಡಕ್ಟ್ ಉಂಟು. ಎಲೆಕ್ಟ್ರಿಕ್ ಇಂಡಕ್ಷನ್, ಇದು ಕರೆಂಟ್ ಅಲ್ಲಿ ಆಗುದು. ಇದು ಇಂಡಕ್ಷನ್. ಸೊ ಗ್ಯಾಸ್ ಬೇಕಂತ ಗ್ಯಾಸ್ ಬೇಕೇಳಿಲ್ಲ. ಸೊ ಈಗ ಇದಕ್ಕೆ ಡಿಮಾಂಡ್ ಉಂಟಾ ಮ್ಯಾಮ್? ಹೌದಪ್ಪ, ನಾವೀಗ ತುಂಬಾ ಕಡೆ ಇದನ್ನು ಕೊಟ್ಟಿದ್ದೇವೆ. ಹೌದಾ? ಹೌದು. ಇತ್ತೆ ದಾದ ಮಂದೊಂದು ಬಂಡ ಫುಲ್ ಕಿಚನ್ ಉಂಡತೆ. ಫುಲ್ ಕಿಚನ್ ಇತ್ತೆ ಎಲೆಕ್ಟ್ರಿಕಲ್ ಮಲ್ತೊಂದು ಲೇರ್ ಬಿಕಾಸ್ ಇಟ್ ಇಸ್ ದ ನೀಡ್ ಆಫ್ ದಿ ಆರ್. ಗ್ಯಾಸ್ ದ ಪೂರ ಸಮಸ್ಯೆ ಅದು. ಇತ್ತೆ ಇಡೀ ಕಿಚನ್ ಎಲೆಕ್ಟ್ರಿಕಲ್ ಪಂಡ ಅದು ಈಗ ಫುಡ್ಡಿಗೆ ಎಂತ ಇಂಪ್ಯಾಕ್ಟ್ ಇರ್ತದ ಸೇಮ್ ಇರ್ತದ? ಅಲ್ಲ, ಸೇಮ್. ಮಾತ್ರ ಅದರ ವೆಸಲಲ್ಲಿ ಅದರಲ್ಲಿ ಬೇರೆ ಬೇರೆ ಬರ್ತದೆ. ದೋಸೆ ತವಾಸೆ ಎಲೆಕ್ಟ್ರಿಕಲ್ ಅಲ್ಲಿ, ಮತ್ತೆ ಸ್ಟವ್ ಇದು ಎಲೆಕ್ಟ್ರಿಕ್ ಸ್ಟವ್, ಹಾಗೆ ಪ್ರತಿ ಒಂದು ಎಲೆಕ್ಟ್ರಿಕಲ್ ಅಲ್ಲೇ ಬರ್ತದೆ. ಉದೇನ್ ಪ್ರಿಫರ್ ಮಲ್ತೊಂದುಲ್ಲೇರ್ ಫುಡ್ ಗದಲ್ಲ ಇಂಪ್ಯಾಕ್ಟ್ ಬುರುಜಿ ಇಲ್ಲ ಇದು ಎಲೆಕ್ಟ್ರಿಕಲ್ ಬಕ್ಕ ಮಲ್ಪುನ ಟೈಮ್ ಅಂದ್ರೆ ಟೈಮಿಂಗ್ ಎಲ್ಲ ನಮ್ಮದು ನಾರ್ಮಲ್ ಅಲ್ಲ, ಬೇಗ ಆಗ್ತದೆ ಕಂಪೇರ್ ಮಾಡಿದ್ರೆ. ಹೌದು. ಸೂಪರ್. ಸೊ ಒಂದೇನ ಒಂಜಿ ಟ್ರೈ ಮನ್ಪೊಲಿ ಎರಡ ಹೋಟೆಲ್ಸ್ ತಗಲ್ ಬರ ತೂಂದಿತ್ತಂಡ ನಿಕ್ಲೆ ಗೊತ್ತಿಜ್ಜಿಂಡ ಈ ವಿಷಯ ಒಂದೊಂಜಿ ಹೊಸ ವಿಷಯ ಯಾನ್ ಇಡೇ ಬತ್ತೆ ಎಂಕು ಗೊತ್ತಾಯಿನಿ. ಓಕೆ, ನೆಕ್ಸ್ಟ್ ಇದೊಂದು ವೆಜಿಟೇಬಲ್ ಕಟ್ಟಿಂಗ್. ಇದರಲ್ಲಿ ನಮ್ಗೆ 5-6 ಡಿಸ್ಕ್ ಬರ್ತದೆ. ನಿಮ್ಗೆ ಕ್ಯಾರೆಟ್ ಹಲ್ವಾ ಮಾಡ್ಬೇಕಾದ್ರೆ, ಮತ್ತೆ ಬಟಾಟೆ ಚಿಪ್ಸ್ ಮಾಡ್ಬೇಕಾದ್ರೆ, ಹಾಗೆ ತುಂಬಾ ಬೇರೆ ಬೇರೆ ಅದರದ್ದು ಡಿಸ್ಕ್ ಉಂಟು. ಆಗ ನಿಮ್ಗೆ ಒಂದು ಗಂಟೆಗೆ 50-100 kg ಎಲ್ಲ ಇದರಲ್ಲಿ ಫಾಸ್ಟ್ ಆಗ್ತದೆ. ಒಂದು ಲೇಬರ್ ಇದೆಲ್ಲ ಸೇವ್ ಆಗ್ತದೆ ನಿಮ್ಗೆ. ನಿಮ್ದು ಈಗ ಪ್ರೈಸಿಂಗ್ ಎಲ್ಲ ಹೇಗೆ ಮ್ಯಾಮ್? ಜನರ ಬಜೆಟ್ ಮೇಲೆ ನೀವು? ಅಲ್ಲ, ಬಜೆಟ್ ವೈಸ್ ನಾವು ಕಿಚನ್ ಸೆಟಪ್ ಮಾಡಿ ಸಹ ಕೊಡ್ತೇವೆ. ಹಾಗೆ. ಓಕೆ. ಹೌದು. ಸೊ ಕಾಸ್ಟ್ಲಿ ಇಂದ ಅಂಚಪುರ ಆಪುಜಿ ನಿಕಲ್ನ ಬಜೆಟ್ ದಾದ ಉಂಡು ಅವು ಮ್ಯಾಮ್ ಡ ಬಂಡ ಆರ್ ಐತ ಪ್ರಕಾರ ಪ್ಲಾನ್ ಮಾಡ್ಬೋದು ಹಾಗೆ ಅಲ್ಲ? ಹೌದು ಹೌದು. ಒಂದು ಪುರ ಕಸ್ಟಮ್ ಸಿಂಕ್ ಒಬ್ರು ಹೀಗೆ ಬೇಕು ಅಂತ ಹೇಳಿದ್ರು. ಇಷ್ಟು ದೊಡ್ಡ ಇದು ಹೋಟೆಲ್ಸ್? ಇದು ಹೋಟೆಲಿಗೆಲ್ಲ, ಹೋಟೆಲಿಗೆ, ಇನ್ಸ್ಟಿಟ್ಯೂಷನಿಗೆಲ್ಲ ಹೀಗೆ ಹೋಗ್ತದೆ. ಹೌದು. ಇದೆಲ್ಲ ಕಸ್ಟಮ್ ಮೇಡ್, ಇದೆ ಟೇಲರ್ ಮೇಡ್ ಹೇಳ್ತಾರೆ ನೋಡಿ. ಪ್ರತಿ ಒಂದು ಅವರಿಗೆ ಬೇಕಾದ ಸೈಜ್ ಮಾಡಿ ಸೈಡ್ ಅಲ್ಲಿ. ಇದು ತಂದೂರು ನಿಮ್ಗೆ ಹೀಗೆ ಮಾಡಿ ನೋಡಿ, ಅದನ್ನು ಹೀಗೆ ಮಾಡ್ತಾರಲ್ಲ ತಂದೂರು. ಇದು ದೋಸೆ ತವ ಬರ್ತದೆ. ದೋಸೆ ತವಲ ಉಂಡು. ಸೊ ಶವರ್ಮದ ಪೂರ ನಮ್ಮ ತೂಪತೆ ಅವು ಪೂರ ಮಲ್ಪೇರು. ಬೇಸಿಕ್ಲಿ ಸ್ಟೀಲ್ ದ ಪೂರದಾದ ಉಂಡು ಪೂರ. ಹೌದು, ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡಿ ಕೊಡ್ತೇವೆ ನಾವು.
ಓಕೆ. ಇದು ಟ್ರಾಲಿ, ಹ್ಮ್. ಇದು ಕೊರಿಯನ್ ಬರ್ನರ್ ಹೇಳುದು. ಇದೆಲ್ಲ ನಿಮ್ಗೆ ಕೊರಿಯನ್ ಬರ್ನರ್. ಕೊರಿಯನ್ ಬರ್ನರ್. ಇದು ಇದು ನಿಮ್ಗೆ ದೊಡ್ಡ ದೊಡ್ಡ ಕಡಾಯಿ ಇರ್ತದಲ್ಲ, ಬಿರಿಯಾನಿ ಹಂಡಿ ಅದೆಲ್ಲ. ಮತ್ತೆ ಇದನ್ನು ಒಂದು ಬೇಕಾದ್ರೂ ಉರಿಸ್ಬೋದು, ಎರಡು ಬೇಕಾದ್ರೂ ಉರಿಸ್ಬೋದು, ಹಾಗೆ ಯಾವ್ದು ಬೇಕು ಅಕಾರ್ಡಿಂಗ್ ಟು ಹಾಗೆ ಉರಿಸ್ಬೋದು. ಹೌದು. ವೆರಿ ನೈಸ್, ವೆರಿ ಯುನೀಕ್. ಯಾನ್ ಏತ್ ಕಲ್ತೊಂದುಲ್ಲೆ ಮಾರೆ ಹೊಸತ್ತು. ಇದು ಮತ್ತೆ ಟೇಬಲ್ ವಿತ್ 2 ಅಂಡರ್ ಶೆಲ್ಫ್. ಓಕೆ. ಇದಕ್ಕೆಲ್ಲ ಸ್ಪ್ಲಾಶ್ ಹೇಳುದು. ಇದು ನಮಗೆ ಸಿಂಕ್, ಕಸ್ಟಮ್ ಸಿಂಕ್, 1 2 3 ಸಿಂಕ್ ಬೌಲ್ ಹೇಗೆ ಬೇಕಾದ್ರೆ. ಇದು ಪಫ್ ಎಲ್ಲ ಇಡ್ಲಿಕ್ಕೆ? ಹೌದು ಹೌದು, ಹೊಟ್ಟಾಗಿ ಇಡ್ಲಿಕ್ಕೆ ನಿಮ್ಗೆ. ಹೌದು. ಇದು ಹಾಟ್ ಅಲ್ಲ, ಇದು ಕನೆಕ್ಟ್ ಮಾಡಿ ಬೆಚ್ಚ ಬೆಚ್ಚ ಪುಣು. ಹೌದು. ಇದು ನಿಮ್ಗೆ ಊಟಕ್ಕೆ ಬಡಿಸುವಾಗ ನೋಡಿ, ಆಚೆ ಈಚೆ ಇದರಲ್ಲೇ ಬಡಿಸ್ಬೋದು. ಇದು ಒಬ್ಬರಿಗೆ ಕಸ್ಟಮ್ ಮಾಡಿದ್ದು, ಪಾತ್ರೆ ಹಾಕಿ, ಈಗ ಬಗ್ಲಿಕ್ಕೆಲ್ಲ ಆಗುದಿಲ್ಲಲ್ಲ ಎಲ್ಲರಿಗೆ. ಇದು ಇದಕ್ಕೆ ಯೂಸ್ ಮಾಡೋದಿಲ್ವಾ? ಈ ಸ್ವೀಟ್ ಕಾರ್ನ್ ಎಲ್ಲ ಮಾಡ್ತಾರೆ ನೋಡಿ. ಅದೇ ಮಾಡ್ತಾರೆ, ಹೋಗ್ತದೆ ಅದು. ಹೌದು ಹೌದು ಹೌದು. ಹಾ. ಸೊ ಪವರ್ ಹೌಸ್ ಕಿಚನ್ ಐಟಮ್ಸ್ ನಿತ್ಯ ತೂಕ ಹೋದು. ಇದು ನಿಮ್ಮ ಇದು ಮೂಡುಬಿದ್ರೆಯಲ್ಲಿ ಈಗ ನಮ್ದು ಈಗ ಕಿಚನ್ ಆಗ್ತಾ ಉಂಟಲ್ಲ ಪವರ್ ಹೌಸ್. ಇದು ಪವರ್ ಹೌಸ್ ಕಿಚನ್ ಅದು ಐಟಮ್ಸ್ ಎಲ್ಲ ಇಲ್ಲಿ ರೆಡಿ ಆಗಿ ಉಂಟು. ನೀವು ಯಾವಾಗ ಹೇಳ್ತೀರಾಗ ನಾವು ಡೆಲಿವರಿ ಮಾಡ್ತೇವೆ. ಆಯ್ತಾ? ಈತ ಐಟಮ್ಸ್ ಉಂಟು, ಈತ ಬಂಗ ಉಂಡು ಒಂಜಿ ಕಿಚನ್ ಸೆಟಪ್ ಮಾಡ್ತಾರೆ. ಯಾನ್ಲ ಕಲ್ತೆ ಒಂದು ಈ ಫೀಲ್ಡ್ ಬತ್ತಿ ಪಕ್ಕ ಈತ ಪೂರ ಉಂಡು. ಸೊ ನಿಮ್ದು ಡೆಲಿವರಿ ಸಹ ಉಂಟಲ್ಲ? ಹೌದೌದು, ಡೆಲಿವರಿ ಮಾಡ್ತೇವೆ. ಹೌದು. ಮತ್ತೆ ಕಂಪ್ಲೀಟ್ ನಾವು ಇದು ಸೆಟ್ ಮಾಡಿ ಎಲ್ಲ ಕೊಡ್ತೇವೆ ನಿಮಗೆ, ಚಂದ ಮಾಡಿ ಇಟ್ಟೆಲ್ಲ ಕೊಡ್ತೇವೆ. ಓಕೆ. ಹೌದು. ಇದು ನಿಮಗೆ ಶರಣ್ ಇಡ್ಲಿ ಸ್ಟೀಮರ್. ನಿಮಗೆ ಇಡ್ಲಿ ಮಾಡಬೇಕಾದ್ರೆ ನೋಡಿ 100 ಇಡ್ಲಿ 50 ಇಡ್ಲಿ ಹಾಗೆ ಇದನ್ನು ದೊಡ್ಡದು ಮಾಡ್ಬೋದು, ಎಷ್ಟು ಬೇಕಾದ್ರೆ 200 ಇಡ್ಲಿ 500 ಇಡ್ಲಿ ಎಲ್ಲ ಮಾಡ್ಬೋದು. ಹೌದು. ಇದು ಸ್ಟೀಮ್ ಜನರೇಟರ್ ಅಲ್ಲಿ ಸಹ ಮಾಡ್ಬೋದು, ಸ್ಟೀಮ್ ಜನರೇಟರ್ ಅಲ್ಲಿ ಉಂಟು, ಅದರಲ್ಲಿ ಸಹ ಮಾಡ್ಬೋದು ನಿಮ್ಗೆ ಇಡ್ಲಿಯನ್ನು. ಸಾಫ್ಟ್ ಎಲ್ಲ ಆಗ್ತದೆ? ಹೌದು, ಸಾಫ್ಟ್ ಆಗ್ತದೆ. ಮತ್ತೆ ಇದನ್ನು ನೋಡಿ ಬೇನ್ ಮ್ಯಾರಿ ಹೇಳ್ತಾರೆ, ಇದು ಸಹ ನಾವು ಮಾಡಿ ಕೊಡ್ತೇವೆ. ಇದು ನಿಮಗೆ ಬಿಸಿಯಾಗಿರ್ತದೆ. ನೀವು ಒಂದು ಬೇಗ 10 ಗಂಟೆಗೆ ನೀವು ಅಡಿಗೆ ಮಾಡಿಟ್ರೆ ಆಗ ನಿಮಗೆ ಮಧ್ಯಾಹ್ನಕ್ಕೆಲ್ಲ ಬಿಸಿಯಾಗಿರ್ತದೆ. ಇದ್ರೊಳಗೆ ನೀರು ಹಾಕೋದು ಟೆಂಪ್ರೇಚರ್ ಅಡ್ಜಸ್ಟ್ ಮಾಡ್ಬೋದು. ಹೌದು. ಇಂಚಿನ ಮತ್ತು ಉಂಡಿ ಭಯಂಕರ ಐಟಮ್ಸ್ ಉಂಟು. ಇದೆಲ್ಲ ಮನೆಗೆ ನಿಮಗೆ ಪೆಡಸಲ್ ಅಂತ ಹೇಳ್ತೇವೆ. ಇದನ್ನು ನಿಮಗೆ ಇಲ್ಲೇ ಪಾತ್ರೆ ಇಟ್ಟು ಹೀಗೆ ಬಗ್ಗಿಸಿ ಎಲ್ಲ ತೆಗಿಬಹುದು. ಆಗ ಈ ಮಸಾಲೆ ಎಲ್ಲ ಇದಕ್ಕೆ ಬೀಳ್ತದೆ, ಸರಿ ಫುಲ್ ಟಿಲ್ಟ್ ಆಗ್ತದೆ ಇದು. ಮತ್ತೆ ಇದಕ್ಕೆ ಕೋಕೋನಟ್ ಸ್ಕ್ರಾಪರ್ ಸಹ ಬರ್ತದೆ, ತೆಂಗಿನಕಾಯಿ ಮಾಡೋದೆಲ್ಲ ಆದರೆ. ಹೌದು. ಹೀಗೆ ಚಿಕ್ಕ ಕೋಕೋನಟ್ ಸ್ಕ್ರಾಪರ್ ಸಹ ಬರ್ತದೆ ಮನೆಗೆ ಬೇಕಾದರೆ ಚಿಕ್ಕ ಕೋಕೋನಟ್ ಸ್ಕ್ರಾಪರ್ ಈ ಟೈಪು ಸಹ ಬರ್ತದೆ, ಬರೀ ಚಿಕ್ಕದೆಲ್ಲ ಬರ್ತದೆ. ಮತ್ತು ನೀವು ಎಂತ ಹೇಳಿದ್ರು ನಾವು ಮಾಡಿ ಕೊಡ್ತೇವೆ, ನಿಮ್ಗೆ ಎಂತ ಬೇಕು ಹೇಳಿದ್ರು ಸಹ ಅಕಾರ್ಡಿಂಗ್ ಟು ಅದು ಮಾಡಿ ಕೊಡ್ತೇವೆ. ಇದು ಮೀರಿ ಲೇಡೀಸ್ ತೊಗೊಂಡಿತ್ತು ನಕ್ಲೆ ಪೂರ ಆಸೆ ಅವು, ನಮ್ಮ ಕಿಚನ್ಗೆ ಒಂದು ಬೋರ್ಡ್ ಅಂತ. ಹೌದು. ಓ ಇದೆಂತ ಇದು ತೋರಿಸುವ ಮ್ಯಾಮ್, ಇದು ಅಚೀವ್ಮೆಂಟ್ಸ್ ಎಲ್ಲ ತೋರಿಸುವ. ಫ್ಯಾಮಿಲಿ ಬಿಸ್ನೆಸ್ ಲೀಡರ್ಶಿಪ್ ಅವಾರ್ಡ್. ಎಷ್ಟು ಅವಾರ್ಡ್ ಬಂದಿದೆ ನಿಮಗೆ ಹೇಳಿ? ಅದು ಸಹ ಬರ್ತಾ ಇರ್ತದೆ. 33 ಇಯರ್ಸ್ ಒಂಜಿ ಏತ್ ಅವಾರ್ಡ್ ಬರ್ತಪ್ಪು ನಿಕಲ್ ಆಲೋಚನೆ ಮಾಡ್ಲೆ. ಅರೆ ಸುಮಾರು ಅವಾರ್ಡ್ ಬೈದಂಡು ಆರು ಮಾತ್ರ ಪನ್ ಪೂಜೆರು ವಿಡಿಯೋಡು ಅವಕ್ಕ ಗೊತ್ತಾಂಡಿ ಇಲ್ಲ ಜನಕ್ಕೆ ಮಲ್ಲ ಜನ ಫನ್ ಪೇರತೆ ಈಗ ಅಂಡ್ ಆರ್ ಸುಮಾರು ಕಾಸ್ಟಿಂಗ್ ಸಹ ಉಂಟಾಯ್ತು ಅಲ್ಲಿ. ಕಾಸ್ಟಿಂಗ್ ಟಾಪಿಕ್ ಚೇಂಜ್. ಕಾಸ್ಟಿಂಗ್ ಇದೆಲ್ಲ ನೋಡಿ, ಕಾಸ್ಟಿಂಗ್ ಅಂತ ಹೇಳಿದ್ರೆ ದೋಸೆ ಎಲ್ಲ ಮಾಡಲಿಕ್ಕೆ ನೋಡಿ, ಈಗೆಲ್ಲ ನಿಮಗೆ ಗ್ರಿಲ್ ಪ್ಯಾನ್ ಇದೆಲ್ಲ ಈ ಟೈಪ್ ಎಲ್ಲ ಕಂಪ್ಲೀಟ್ ಇದು ಕಾಸ್ಟಿಂಗ್ ಸೆಕ್ಷನ್. ಇದರಲ್ಲೆಲ್ಲ ನಿಮಗೆ ದೋಸೆ ಇದು ಮಾಡೋದಿಲ್ವಾ ಅಪ್ಪಂ? ಹೌದು, ಅಪ್ಪ ಮಾಡಲಿಕ್ಕೆ. ಹೌದು, ಬೇರೆ ಬೇರೆ ಸೆಕ್ಷನ್ ಉಂಟು. ಸುಮಾರು ಉಂಟು. ಮಲ್ಲ ಕೈಲುಂಡು ಕಬಾಬ್ ದಪ್ಪೇರ ಪುರ. ಇದು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ನಮ್ಮ ಗ್ರೈಂಡರ್, ಫೀಲ್ಡ್ ಸ್ಟಾರ್ ಗ್ರೈಂಡರ್ ಹೇಳಿ, ಇದು ಕಡಿಪಿಕಲ್ಲು ಹೇಳ್ತಾರೆ ನೋಡಿ, ಅದು ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆದದ್ದು. ಫಸ್ಟ್ ಪ್ರಾಡಕ್ಟ್ ಇದು. ಹೌದು. ಈಗ ಸಹ ನಾವು ಇದನ್ನು ಪ್ರೊಡಕ್ಷನ್ ಮಾಡ್ತೇವೆ. ಇದು ಕೈಯಲ್ಲಿ ಕಡ್ದು ತಿಂದ ಟೇಸ್ಟ್ ಇದಕ್ಕೆ. ಹೌದು. ಈಗ ಸಹ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಹೌದು, ಇದಕ್ಕೆ ಸಹ ಜನೊಲ್ಲೆ ರಿತ್ತೆಲ್ಲ ಒಂಜಿ ಕಡೆತದ ತಿನ್ಪುನ ಒಂಜಿ ರುಚಿ ಉಂಡತೆ. ಅವು ಮಸ್ತ್ ಜನಕ್ಲೆಗ್ ಆಸೆ ಉಂಡು. ಇತ್ತೆಲ್ಲ ಜನಕಲ್ ಪನ್ಪೇರು ದುಂಬೆನ್ನು ಅಜ್ಜಿ ಅಂದ್ರೆ ಮಸಾಲೆ ಎಲ್ಲ ಹೀಟ್ ಆಗುದಿಲ್ಲ. ಹೌದು, ನ್ಯಾಚುರಲಿ. ಇದರಲ್ಲಿ ಚಿಕ್ಕ ಸೈಜ್ ಇಂದ ಬರ್ತಾರೆ, 16 ಇಂಚಿಂದ ನಿಮಗೆ 30 ಇಂಚಸ್ ವರೆಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಸೂಪರ್. ಹೌದು. ಎಸ್, ಇಡೀ ಒಂಜಿ ಫೀಲ್ಡ್ ಸ್ಟಾರ್ ದ ಪ್ರೊಡಕ್ಷನ್ ದ ಫುಲ್ ಒಂಜಿ ನಿಕ್ಲೆಗ್ ಒಂಜಿ ಟೂರ್ ಕೊರಿಯಾ. ಫೀಲ್ಡ್ ಸ್ಟಾರ್ ದಾದ ಮಾತ ಮಲ್ಪುಂಡು ಅವೇನ್ ಪುರ ತೋಜಾಯ ಅಂಚನೆ ಮ್ಯಾಮ್ ಪಂಡೆರು ಆಫ್ ಕ್ಯಾಮರಾ ಏರ್ ಪುರ ಐತೆ. ಲೇಡೀಸ್ ಸ್ಪೆಷಲಿ ಕೆಲವೇರು ಪುರ ಇಲ್ಲಡ್ದೆ ಬಿಸ್ನೆಸ್ ಮನ್ಪೇರೆ ಟ್ರೈ ಮಲ್ಪೇರತೆ. ಇಂಚ ಪಿಕ್ಕಲ್ ಪುರ ಮಲ್ಪೇರು ಈಜಿನ ವಾಟ್ ಎವರ್ ಆಕಲ್ ಪುರ ನಿಕ್ಲೆಗ್ ಪುರ ದಾದ ಅಂಚಿನ ಐಟಮ್ಸ್ ಬೋರ್ಡ್ ಇತ್ತನ ನಿಕಲ್ನ
ಹೋಮ್ ಬಿಸ್ನೆಸ್ ಅದ ಇಲ್ಲದ್ದು ಕುಲ ಒಂದು ಮನ್ಪೆರದ ಬಿಸ್ನೆಸ್ ಪ್ಲಾನ್ ಮಲ್ತೊಂದಿತ್ತಾರ ನಿಕ್ಲೆಗ್ ಎಕ್ವಿಪ್ಮೆಂಟ್ಸ್ ದ ಪೂರ ಬೋಡಾಂಡ ಅದಾದಲ್ಲಿ ಇನ್ಫಾರ್ಮೇಷನ್ ಬೋಡಾಂಡ ಮ್ಯಾಮ್ ಕಾಂಟ್ಯಾಕ್ಟ್ ಮಲ್ಪೊಲಿ ಇದು ಥ್ರೋಟ್ ದ ವಿಡಿಯೋ ನಂಬರ್ ಬರೋಂದಿತ್ತನತೆ ಐಗೆ ಕಾಂಟ್ಯಾಕ್ಟ್ ಮಲ್ಪೊಲಿ ಮೇಯರ್ ನಿಕ್ಲೆಗ್ ಸಪೋರ್ಟ್ ಮಲ್ಪೇರು ಅಂಚಿನ ಏರಾಂಡ್ ಎತ್ತನ್ನ ಎಕ್ವಿಪ್ಮೆಂಟ್ಸ್ ಕೊಡ್ದಿಲ್ಲ ಸಪೋರ್ಟ್ ಮಾಡ್ತಾರೆ ಅಲ್ಲ ಅದು ಯಾಕೆ ನಿಮಗೆ ಅದನ್ನು ಸಪೋರ್ಟ್ ಮಾಡಬೇಕಂತ? ಇಲ್ಲ ಅಂದರೆ ನಾನು ತುಂಬ ಕಷ್ಟಪಟ್ಟು ನಾನು ಇಲ್ಲಿ ಬಂದದ್ದು. ನನ್ನ ಕಂಪ್ಲೀಟ್ ಹಸ್ಬೆಂಡ್ ಡೆತ್ ಆದ ನಂತರ ನಾನು ತುಂಬ ಸಫರ್ ಮಾಡಿದ್ದೇನೆ. ಅಂದರೆ ಒಂದು 2 years ನಾನು ಹೇಳುವುದಿದ್ರೆ ಒಂದು ಕೂಗಿಯೇ ನನ್ನ ಲೈಫ್ ಇದು ಮಾಡಿದೆ, ಹೇಗೆ ಮುಂದುವರಿಸೋದು, ಹೇಗೆ ಮಾಡೋದು. ಮಕ್ಕಳು ತುಂಬ ಚಿಕ್ಕದಿದ್ದರು, ಮಗ 8ನೇ ಕ್ಲಾಸು, ಮಗಳು 4ನೇ ಕ್ಲಾಸ್. ಹಾಗೆ ನಾನು ತುಂಬ ಜನರಿಗೆ ನಾನು ಮೋಟಿವೇಟ್ ಮಾಡ್ತೇನೆ. ನಮ್ಮ ಯಾರಾದ್ರು ತುಂಬ ಜನ ಇದು ಬಂದು ಇದು ಮಾಡಿ ಹೋಗ್ತಾರೆ, ಮುದ್ರಾ ಲೋನ್ ಹೇಗೆ ಮಾಡೋದು, ಮತ್ತು ಅವರಿಗೆ ಮೆಷಿನರಿ ಹೇಗೆ, ಯಾವ ಮೆಷಿನ್ ತಗೊಳ್ಬೇಕು, ಗ್ರೈಂಡರ್ಸ್ ಹೇಗೆ ಮಾಡೋದು. ಹಾಗೆ ತುಂಬ ಜನ ನನ್ನ ಹತ್ರ ಬಂದು ಅವರವ್ರದ್ದೇ ಸ್ವಂತ ಎಲ್ಲ ಬಿಸ್ನೆಸ್ ಮಾಡ್ತಾರೆ. ಹಾಗೆ ನಮಗೊಂದು ಖುಷಿ ಆಗ್ತದೆ. ಹಾಗೆ ತುಂಬ ಜನರಿಗೆ ನಾನು ಮೋಟಿವೇಟ್ ಮಾಡಿದ್ದೇನೆ, ಯಾರದು ಮುದ್ರಾ ಲೋನ್ ಮಾಡೋರು ಯಾರು, ಹಾಗೆ ಅದನ್ನೆಲ್ಲ ನಾನು ಗೈಡ್ ಮಾಡ್ತೇನೆ ಅವರಿಗೆ. ಹೌದು. ಸೊ ಈಗ ತುಂಬಾ ಜನ ಅದು ಬೆನಿಫಿಟ್ ತಗೊಂಡದವರು ಇದ್ದಾರೆ. ಹೌದು. ಸೊ ಏರಿಗೆ ಮತ್ತೆ ಇಂಚಿನೇಟ್ ಇಂಟ್ರೆಸ್ಟ್ ಉಂಡು, ಸ್ಪೆಷಲಿ ಲೇಡೀಸ್ ಅಕ್ಲೆಗ್ ಒಂಜಿ ಸ್ವಂತ ಇಂಡಿಪೆಂಡೆಂಟ್ ಆವೋಡು ಅಂಚಿನ ಆಸೆ ಒಪ್ಪುಂಡು. ಕೆಲವೇರು ನಾ ಅಂಚನೆ ಮೇರ್ ಪನ್ಲಕನೆ ಅದನ್ಲ ಹಸ್ಬೆಂಡ್ ಇಂಚ ಹುಷಾರಿಜ್ಜಂದು ಒಪ್ಪೇರು, ಇಜ್ಜಿನಕ್ಲ ಬಿಸ್ನೆಸ್ ಲಾಸ್ ಆದಿತ್ಕೊಂಡು ಅದನ್ನ ಎಕ್ಸ್ಪೈರ್ ಆದ ಒಪ್ಪೇರು, ಜೋಕುಲು ಎಲ್ಲಿ ಒಪ್ಪೇರು. ಇಲ್ಲದ್ರೆ ಅವರ ಮಕ್ಕಳಿಗೆ ಏನಾದ್ರು ಮಗ ಇದ್ರೆ ಮಗನಿಗೆ ಏನಾದ್ರು ಸ್ವಂತ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಂದ್ರೆ ಎಲ್ಲ ಫುಡ್ ರಿಲೇಟೆಡ್, ಹೇಗೆಂದ್ರೆ ಹೋಟೆಲ್ ಇಡಬೇಕು, ಚಿಕ್ಕ ಕ್ಯಾಂಟೀನ್ ಇಡಬೇಕು, ಅಂಥದ್ದೇನಾದ್ರೂ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು ಅವರು. ಅಲ್ಲಿ ಸಹ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ. ಅಂದರೆ ತುಂಬ ಜನರಿಗೆ ನಾವು ಮಾಡಿದ್ದೇವೆ. ಅಂದರೆ ನಾವು ತುಂಬ ಅದರಲ್ಲಿ ನಾವು ನಮ್ಮ ಮಾರ್ಜಿನ್ ಇಡುವುದಿಲ್ಲ, ಮತ್ತು ಅವನಿಗೆಲ್ಲ ನಾವು ಸಪೋರ್ಟ್ ಕೊಡ್ತೇವೆ, ಹೇಗೆ ಮಾಡ್ಬೋದು ಹೇಗೆ ಅಂತೇಳಿ. ಹೌದು, ಸೂಪರ್. ಇದು ಒಳ್ಳೆ ಇನಿಷಿಯೇಟಿವ್ ಅಲಾಂಗ್ ವಿತ್ ಯುವರ್ ಬಿಸ್ನೆಸ್. ಇದೊಂದು ಇನ್ನು ನಮ್ಮ ಊರಿನ ಜನರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋದು. ಮ್ಯಾಮ್ ನೊಟ್ಟಿಗೆ ಬರ್ತದ ಒಂಜಿ 2 ಗಂಟೆ ಕುಲ್ಲುಂಡ ಯಾವ ಆರು ನಿಕ್ಲೇನು ಫುಲ್ ಸ್ಟಡಿ ಮಲ್ತು ಬಿಡ್ಪೇರು ಎಂಗೆಲ್ಲ ಒಂಜಿ ಮ್ಯಾಮ್ ನೊಟ್ಟಿಗೆ ಕುಲ್ದು ಒಂಜಿ 2 ಗಂಟೆ ಪಾತೆರ್ನ ಲೈಫ್ ಇಡ್ದಲ್ಲ ಮಲ್ಪಡು ಮಾರೆ ಅಂತ ಅಂಚಿನ ಫೀಲ್ ವೈದಿನ ಉಂಡು ಆರು ಅಂಚ ಮೋಟಿವೇಟ್ ಮಲ್ಪೇರು. 2 hours ಮ್ಯಾಮ್ ನೊಟ್ಟಿಗೆ ಒಂಜಿ ಸ್ಪೆಂಡ್ ಆರು ಬಿಸಿ ಮಾತ್ರ ಅಂಡ್ ಆರು ಒಂಜಿ 2 hours ನಿಕ್ಲೆ ಕೊರಂಡ ನಿಕ್ಲೆ ಗ್ಯಾರಂಟಿ ನಿಕ್ಲೆಗ್ ಒಂಜಿ ಮೈಂಡ್ ಸೆಟ್ ಚೇಂಜ್ ಆಪುಂಡು. ಸ್ಪೆಷಲಿ ಲೇಡೀಸ್ ನಿಕಲ್ ಮೀರಿ ಬತ್ತಂಡ ನಿಕ್ಲೆ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಹೋಗ್ಪುಂಡು ಆರು ಅಂಚ ಮಲ್ಪೇರು. ಆರು ಆತ್ ಎಡ್ಡೆ ಉಲ್ಲೇರು, ಆತ್ ಹುಷಾರು ಉಲ್ಲೇರು. ಆರು ಒಂಜಿ ಈರೆನ್ನು 33 years ಒಂಜಿ ಬಿಸ್ನೆಸ್ನ ಟೇಕ್ ಓವರ್ ಮಲ್ತದ್ದು ಈ ನಮ್ಮನೆ ರನ್ ಮಲ್ಪೊಡಾಂಡವು ಇಡೀ ಪ್ರತಿ ಒರಿಯ ಗೊತ್ತುಂಡು. ಫೀಲ್ಡ್ ಸ್ಟಾರ್ ಕಿಚನ್ ರಿಲೇಟೆಡ್ ಏರ್ ಪೂರ ಆ ಫೀಲ್ಡ್ ಉಳ್ಳೇರು, ಸ್ಪೆಷಲಿ ಫುಡ್ ದ ಫೀಲ್ಡ್ ಪೂರ ಆಗ್ಲೇ ಫೀಲ್ಡ್ ಸ್ಟಾರ್ ಪಂಡ ಏರ್ ಅಂತ ಗೊತ್ತುಂಡು, ಫೀಲ್ಡ್ ಸ್ಟಾರ್ ಏತ್ ಮಲ್ಲ ಪುದರ್ ಅಂತ ಗೊತ್ತುಂಡು. ಸೊ ಅವೆನ್ ಪೂರ 1% ಮಂಜಿ ಪಿರೌಡ್ ಅಂತೊಂದು 33 years ರನ್ ಮಲ್ದಿನಿ ಮ್ಯಾಮ್. ಸೊ ನಿಕ್ಲೆ ಪೂರ ನೆಟ್ ದ ಬೆನಿಫಿಟ್ ದೆತೊನ್ಲೆ ಮ್ಯಾಮ್ ಆರೇ ಪನೊಂದುಲ್ಲೇರು ಆರು ಹೆಲ್ಪ್ ಮಲ್ಪೇರಂದು. ಸೊ ಬೆನಿಫಿಟ್ ದೆತೊನ್ಲೆ ಬೊಕ್ಕ ಮೋರ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಪೂರ ಒಪ್ಪುಂಡು ನಿಕಲ್ ಕಾಂಟ್ಯಾಕ್ಟ್ ಮನ್ಪೊಲಿ ಮ್ಯಾಮ್ಗೆ. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ 1 ಗಂಟೆ ಟೈಮ್ ಕೊಟ್ಟು ಇಷ್ಟು ಮಾತಾಡಿದಕ್ಕೆ. ಅರೆಗೆ ಬಾರಿ ಆಸೆ ಉಂಡು ಪಾಡ್ಕಾಸ್ಟ್ಲ ಅರೆಗೆ ನೆಟ್ ಎಂಕ್ಲೆಗ್ ಕವರ್ ಮಲ್ಪೇರ ಆಪುಜಿ ಅವು ಪೂರ ಅಂಡ್ ಆರ್ನ ಜರ್ನಿ ಎಂಕಲ್ಲ ಮಸ್ತ್ ಕೇಂದತೆ ಆರ್ನೊಟ್ಟಿಗೆ ಕುಲ್ದು ಪಾತೆರ್ನಾಗ ಒಂಜಿ ಪಾಡ್ಕಾಸ್ಟ್ ಮನ್ಪುನಂಚಿನನೆ ಯಾರನ್ನ ಸ್ಟೋರಿ ಉಂಡು. ಇದೇ ಯಾರು ಓಪನ್ ಅಪ್ ಆವಯರು ಆಡ ಪಾಡ್ಕಾಸ್ಟ್ ಪೂರ ಖಂಡಿತವಾದ ಲಾಪೇರು ಒಂಜಿ ದಿನ ಬರ್ತದೆ ಒಂದು ದಿವಸ ನಿಮ್ಮ ಒಂದು ಪಾಡ್ಕಾಸ್ಟ್ ನಮ್ಮ ಚಾನಲ್ ಅಲ್ಲಿ ಬಕಾರ್ ತೂಪೇರು ನಮ್ಮ ಪಾಡ್ಕಾಸ್ಟ್ ಓಲ ಒಂಜಿ ಈವೆಂಟ್ ತಿಕ್ನ ಬಂತೇರು. ನಾನು ನಿನ್ನ ವಿಡಿಯೋ ನೋಡ್ತೇನೆ, ಅದರ ಮುಂಚೆ ನೀನು ಲಾಸ್ಟ್ ವಿಡಿಯೋ ಇದು ಮಾಡಿದಲ್ಲ ಅದು ಮಾಡಿದಲ್ಲ ಎಲ್ಲ ನೋಡ್ತೇನೆ ಎಂದು. ಮತ್ತೆ ನಮ್ಮ ಶೋಗೆ ಸಪೋರ್ಟ್ ಮಾಡಿದಕ್ಕೆ ಸರ್ ಥ್ಯಾಂಕ್ ಯು. ನಮ್ಮ ಶೋಗೆಲ್ಲ ಸಪೋರ್ಟ್ ಮಲ್ದೇರು, ಟೈಟಲ್ ಸಪೋರ್ಟ್ ಮಲ್ದೇರು ಅಂಜನೆ ಆ ಶೋಡ್ ಸುಮಾರು ಜನ ಬೈದೇರು, ಅದಕ್ಕೆ ಬಾರಿ ಖುಷಿ ಉಂಟು. ಸೊ ನಿಕಲ್ಲೆ ದಾದಾಂಡ್ಲ ಬೋಡಿತ್ತಂಡ ಫೀಲ್ಡ್ ಸ್ಟಾರ್ ಅನ್ನು ಕಾಂಟ್ಯಾಕ್ಟ್ ಮನ್ಪೊಲಿ ನಿಕಲ್ ನಾವು ದಾದಾಂಡ್ಲ ಕಿಚನ್ ದ ಪ್ಲಾನ್ಸ್ಲ ಪೂರ ಇತ್ತಂಡ ಹೋಟೆಲ್ ರೆಸ್ಟೋರೆಂಟ್ ಪಾಡ್ರೆ ಪೂರ ಇತ್ತಂಡ ಮ್ಯಾಮ್ ಸಪೋರ್ಟ್ ಮನ್ಪೇರು ನಿಕಲ್ನ ಬಜೆಟ್ ಪ್ರಕಾರನೇ ಪೂರ ಸೆಟ್ ಮಲ್ತು ಕೊರ್ಪೇರು. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಶರಣ್. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು.